ನಿಮ್ಮ ಶಾಂಪೂನ ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಶಾಂಪೂ ಮಾಡುವಂಥ ವಿಧಾನವನ್ನು ಚೇಂಜ್ ಮಾಡ್ಕೊಳ್ಳಿ ಸಾಕು. ನಾನು ಹೇಳುವಂಥ ರೀತಿಯಲ್ಲಿ ನೀವು ಹೇರ್ ವಾಶನ್ನು ಮಾಡ್ಕೊಂಡಿದ್ದೆ ಆದರೆ 100% ಆಗಿ ನಿಮ್ಮ ಕೂದಲು ಉದ್ದವಾಗಿ ಬೆಳೆಯುತ್ತೆ, ದಟ್ಟವಾಗಿ ಬೆಳೆಯುತ್ತೆ, ಘನವಾಗಿ, ಸದೃಢವಾಗಿ, ಕಪ್ಪಾಗಿ ಬೆಳೀಲಿಕ್ಕೆ ಇವತ್ತಿನ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೇ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಒಂದು ಕ್ಲೀನಾಗಿರೋಂಥ ಬೌಲ್ ತೊಗೊಳ್ಳಿ. ಅದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಇದೇನಪ್ಪ ಇದು ಸಕ್ಕರೆನ ಹಾಕ್ಕೊತಾ ಇದ್ದಾಳೆ, ಸಕ್ಕರೆನ ಬಳಸ್ಬೇಕಾ ತಲೆಗೆ ಅಂತೇಳಿ ಅಂದ್ಕೊಳ್ಬೇಡಿ. ಇದು ತುಂಬಾ ಯೂಸ್ ಆಗುತ್ತೆ. ಯಾವುದೇ ಕಂಡೀಷ್ನರ್ಗೂ ಇದು ಕಡಿಮೆ ಇರೋದಿಲ್ಲ. ಅಷ್ಟು ಒಂದು ನ್ಯಾಚುರಲ್ ಕಂಡೀಷ್ನರು ಮನೆಯಲ್ಲೇ ರೆಡಿ ಆಗುತ್ತೆ. ಅದರಲ್ಲಿ ನೀವು ಮನೆಯಲ್ಲಿ ಬಳಸುವಂಥ ಅಂದರೆ ರೆಗ್ಯುಲರಾಗಿ ಬಳಸುವಂಥ ನೀವು ನಿಮ್ಮ ತಲೆಗೆ ಎಷ್ಟು ಪ್ರಮಾಣದಲ್ಲಿ ಶಾಂಪೂನ ಬಳಸ್ತಿರೋ, ಕೆಲವೊಬ್ಬರು 1 ಟೀ ಸ್ಪೂನಷ್ಟು ಬಳಸ್ತಾರೆ, 1.5. ತುಂಬ ಉದ್ದ ಹೇರ್ ಇದೆ ಅಂದರೆ 2 ಟೀ ಸ್ಪೂನಷ್ಟು ಕೂಡ ಬಳಸ್ತಾರೆ. ಹಾಗಾಗಿ ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವು ಎಷ್ಟು ಬಳಸ್ತೀರೋ ಅಷ್ಟು ಶಾಂಪೂನ ನೀವು ರೆಗ್ಯುಲರಾಗಿ ಬಳಸೋವಂಥ ಮನೆಯಲ್ಲಿ ಇರೋವಂಥ ಶಾಂಪೂನ ಹಾಕ್ಕೊಳ್ಳಿ. ಆನಂತರ ಸಕ್ಕರೆ ಏನು ಹಾಕ್ಕೊಂಡಿದ್ವಿ ಅದರೊಟ್ಟಿಗೆ ಶಾಂಪೂನ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಿಂದ ಏನಾಗುತ್ತೆ, ನ್ಯಾಚುರಲ್ ಆಗಿ ಮನೆಯಲ್ಲೇ ಒಂದು ಒಳ್ಳೆ ಕಂಡೀಷ್ನರು ರೆಡಿ ಆಗುತ್ತೆ. ಸಕ್ಕರೆ ಮತ್ತು ಶಾಂಪೂ ಹಾಕಿ ಮಿಕ್ಸ್ ಮಾಡೋದ್ರಿಂದ ಇದು ಒಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಜೊತೆಗೆ ಒಳ್ಳೆ ಹೊಳಪನ್ನು ಪಡ್ಕೊಳ್ಳುತ್ತೆ. ತುಂಬ ಅಂದರೆ ತುಂಬಾ ಒಳ್ಳೆ ಶೈನಿಂಗ್ ಅನ್ನುವಂಥದ್ದು ನಮ್ಮ ಕೂದಲಲ್ಲಿ ಬರಲಿಕ್ಕೆ ಇವೆರಡನ್ನು ಮಿಕ್ಸ್ ಮಾಡಿದಾಗ ರೆಡಿ ಆಗುತ್ತಲ್ಲ ಈ ಒಂದು ಮಿಶ್ರಣ ಅನ್ನುವಂಥದ್ದು, ಇದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಇದನ್ನು ಅಪ್ಲೈ ಮಾಡಿದ್ಮೇಲೆ ನೀವು ಯಾವುದೇ ಕಂಡೀಷ್ನರ್ನ ಹಚ್ಚುವಂಥ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಇದೇ ನಿಮಗೆ ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ, ಸೂಪರಾಗಿ ವರ್ಕ್ ಆಗುತ್ತೆ. ಕಂಡೀಷ್ನರ್ನ ಬಳಸೋದಕ್ಕೆ ಇಷ್ಟ ಇಲ್ಲ ಅಂದವರು ನೀವು ಶಾಂಪೂನಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇನ್ನು ಇದರೊಟ್ಟಿಗೆ ನಾನಿಲ್ಲಿ ಒಂದು 8ರಿಂದ 10 ಹನಿ ಆಗುವಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ತಲೆಯಲ್ಲಿ ಜಿಡ್ಡಿನಂಶ, ಕೊಳೆ ಅಂಶ ಅಥವಾ ತುಂಬ ಹೊಟ್ಟಿನ ಸಮಸ್ಯೆ ಇದ್ದರೆ ಅದು ಕ್ಲೀನ್ ಆಗುತ್ತೆ. ಕೂದಲನ್ನು ನಮ್ಮ ಸ್ಕ್ಯಾಲ್ಫಿಂದ ಹಿಡಿದು ತುದಿವರೆಗೂ, ಕೂದಲನ್ನು ಬುಡದಿಂದ ಹಿಡಿದು ತುದಿವರೆಗೂ ಕ್ಲೀನ್ ಮಾಡೋದಲ್ಲದೆ ಸ್ಕ್ಯಾಲ್ಫನ್ನು ಕೂಡ ತುಂಬ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕೂದಲನ್ನು ಕೂಡ ತುಂಬಾ ನೀಟಾಗಿ ಕ್ಲೀನ್ ಮಾಡಲಿಕ್ಕೆ ನಿಂಬೆಹಣ್ಣಿನ ರಸ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇನ್ನು ಈ ಕಡೆ ಒಂದು ಸಿರಮನ್ನು ರೆಡಿ ಮಾಡ್ಕೊಳ್ಬೇಕು. ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಅದರಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಟೀ ಪೌಡರನ್ನು ನಾವು ಒಳ್ಳೆ ಸಿರಮ್ ರೀತಿ ರೆಡಿ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆ ಹೊಳಪು ಪಡೆಯುತ್ತೆ, ಇನ್ನು ಒಳ್ಳೆ ಕಲರನ್ನು ಕೂಡ ನಮ್ಮ ಕೂದಲು ಪಡಿತಾ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಟೀ ಪೌಡರನ್ನು ಬಳಸ್ಕೊಳ್ತಾ ಇದ್ದೀನಿ. ಅಲ್ಲದೆ ಇದನ್ನು ನಾವು ನಮ್ಮ ಹೇರ್ಸಿಗೆ ಅಂತೇಳಿ ಹಚ್ಚುತ್ತಾ ಬರೋದ್ರಿಂದ ಕೂದಲು ಬುಡದಿಂದಲೇ ಗಟ್ಟಿಯಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇದು ಇಂಪ್ರೂವ್ ಮಾಡೋದ್ರಿಂದ ಕೂದಲು ಬುಡದಿಂದನೇ ಗಟ್ಟಿಯಾಗಿ ಬೆಳೀತಾ ಹೋಗುತ್ತೆ, ಉದುರೋದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದನ್ನು ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ, ಒಳ್ಳೆ ಬಣ್ಣ ಕೂಡ ಬಂದಿದೆ. ಇದನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ, ಅಂದರೆ ಆ ಟೀ ಪೌಡರ್ನ ಏನಿದೆ ಅದನ್ನು ನಾನಿಲ್ಲಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸಿರಮ್ ಅನ್ನುವಂಥದ್ದು ರೆಡಿಯಾಗಿದೆ. ಇದನ್ನು ನೀವು ಬಿಸಿ ಇರುವಾಗಲೇ ಹಚ್ಚಬಾರ್ದು. ಹಾಗಾಗಿ ಇದನ್ನು ಮೊದಲು ಮಾಡಿಟ್ಕೊಂಡು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಕೊಂಡ್ಬಿಡಿ. ಇದನ್ನು ನೀವು ಒಂದು 10-15 ನಿಮಿಷನಾದರೂ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಇದನ್ನು ಹಾಗೆಯೇ ಬಿಡಬೇಕು. ಇನ್ನು ಈ ಒಂದು ಸಿರಮನ್ನು ಹಚ್ಚುತ್ತಾ ಬರೋದ್ರಿಂದ ಕೂದಲಲ್ಲಿ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ, ಬುಡದಿಂದನೇ ಸದೃಢ ಆಗಿ ತುಂಬ ದಪ್ಪವಾಗಿ ಕೂದಲು ಬೆಳೀತಾ ಹೋಗುತ್ತೆ. ಪ್ರತಿಯೊಂದು ಕೂದಲಿನ ಎಳೆ ತುಂಬ ದಪ್ಪನಾಗಿ ಬೆಳೀತಾ ಹೋಗುತ್ತೆ. ಆಮೇಲೆ ಉದುರೋವಂಥದ್ದು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾರಿಗೆ ವೈಟ್ ಹೇರ್ಸಿನ ಸಮಸ್ಯೆ ಇರುತ್ತೆ ಒಳ್ಳೆ ಒಂದು ಬಣ್ಣವನ್ನು ಇದು ನೀಡುತ್ತೆ. ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡೋದಲ್ಲದೆ ಒಳ್ಳೆ ಡೈ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಬಿಳಿ ಕೂದಲೇನಿರುತ್ತೆ ಅದಕ್ಕೆ ಒಂದು ಒಳ್ಳೆ ಬಣ್ಣವನ್ನು ನೀಡುವಂಥ ಕೆಲಸವನ್ನು ಕೂಡ ಇದು ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಟೀ ಡಿಕಾಕ್ಷನ್ ಏನಿದೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ನಾವು ಮೊದಲೇ ಏನು ಕಂಡೀಷ್ನರ್ ರೀತಿ ಸಕ್ಕರೆ ಮತ್ತು ಶಾಂಪೂ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಆ ಒಂದು ಮಿಶ್ರಣವನ್ನು ನೋಡಿ ಈ ರೀತಿ ಕೂದಲಿನ ಬುಡಕ್ಕೆ ನಿಮಗೆ ಎಲ್ಲಿ ಹೊಟ್ಟೆ ಜಾಸ್ತಿ ಆಗಿದೆ, ತುರ್ಕೆ ಆಗ್ತಾ ಇದೆ ಅನ್ನೋಂಥ ಭಾಗದಲ್ಲಿ ನೀಟಾಗಿ ಈ ರೀತಿ ಹಚ್ಕೊಳ್ಳಿ. ಅಂದರೆ ಸ್ಕ್ಯಾಲ್ಫಿಗೆ ಕಂಪ್ಲೀಟಾಗಿ ಈ ರೀತಿಯಾಗಿ ಹಚ್ಚಿ ಒಂದು 10 ನಿಮಿಷಗಳವರೆಗೆ ಅದನ್ನ ಹಾಗೇ ಬಿಡಬೇಕು. ಆನಂತರ ಇದನ್ನು ಯಾವ ರೀತಿ ವಾಶ್ ಮಾಡ್ಕೊಳ್ಬೇಕಪ್ಪ ಅಂದರೆ ಉಳಿದಿರೋವಂಥ ಶಾಂಪೂ ಮಿಶ್ರಣ ಏನಿರುತ್ತೆ ಅದಕ್ಕೆ ನಾವು ಮೊದಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಟೀ ಡಿಕಾಕ್ಷನ್
ಡಿಕಾಕ್ಷನು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಅದನ್ನು ಕಂಡೀಷ್ನರ್ ರೀತಿ ಹಾಗೇ ಒಂದು 10 ನಿಮಿಷ ಬಿಟ್ಕೊಂಬಿಡಿ. ಆ ನಂತರ ಈ ಒಂದು ಶಾಂಪೂ ಮಿಶ್ರಣಕ್ಕೆ ನಾವು ಟೀ ಡಿಕಾಕ್ಷನ್ ಏನು ಹಾಕಿ ರೆಡಿ ಮಾಡಿದ್ದೀವಲ್ಲ, ಈ ಒಂದು ಮಿಶ್ರಣವನ್ನು ಹಾಕಿಬಿಟ್ಟು ನೀಟಾಗಿ ನಿಮ್ಮ ಹೇರನ್ನು ವಾಶ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಬುಡದಿಂದ ಹಿಡಿದು ತುದಿವರೆಗೂ ಈ ಒಂದು ಮಿಶ್ರಣವನ್ನು ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಚೆನ್ನಾಗಿ ಹೇರ್ ವಾಶನ್ನು ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ತಾ ಬರೋದ್ರಿಂದ ಹೇರ್ ಡ್ಯಾಮೇಜ್ ಕಡಿಮೆ ಆಗುತ್ತೆ, ಬ್ರೇಕೇಜ್ ಕಡಿಮೆ ಆಗುತ್ತೆ, ಉದುರೋದು ಕಡಿಮೆ ಆಗುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ, ಉದ್ದವಾಗಿ ಬೆಳೀತಾ ಹೋಗುತ್ತೆ. ಜೊತೆಗೇ ನಿಮಗೆ ವೈಟ್ ಹೇರ್ಸ್ ಇದ್ದರೆ ಆ ಒಂದು ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಈ ಒಂದು ರೆಮಿಡಿ ತುಂಬಾ ಹೆಲ್ಪ್ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ನಾವು ಹೇರ್ ವಾಶನ್ನು ಶಾಂಪೂ ಹಾಕ್ಬಿಟ್ಟು ಮಾಡ್ತಾನೆ ಇರ್ತೀವಿ. ಆದರೆ ಈ ಒಂದು ವಿಧಾನದಲ್ಲಿ ಮಾಡೋದ್ರಿಂದ ನಮ್ಮ ಕೂದಲು ಸಂಪೂರ್ಣವಾಗಿ ಸೇಫ್ ಆಗಿರುತ್ತೆ, ಕ್ಲೀನ್ ಆಗುತ್ತೆ, ಜೊತೆಗೆ ಒಳ್ಳೆ ಹೊಳಪು ಬರುತ್ತೆ, ಶೈನಿಂಗನ್ನು ಪಡ್ಕೊಳ್ಳುತ್ತೆ, ಸಾಫ್ಟ್ ಆಗುತ್ತೆ, ಉದ್ದವಾಗಿ ಬೆಳಿಲಿಕ್ಕೂ ಕೂಡ ಈ ರೆಮಿಡಿ ತುಂಬಾ ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ ನೋಡಿ.